ಮೊದಲ ಚೆಂಡು ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಮತ್ತೆ ಲೆಫ್ಟಿ ಸ್ಲೋ ಜಿಲವಾರಿ ಕಟ್ ಶಾಟ್ ಮಾಡುವ ಪ್ರಯತ್ನ ಮಾಡಿದ್ರು. ಸುಲಭದ ಔಟ್ಗಳ ಕೂಡ ದಾಖಲಿಸುವ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಒಂದರ ಬದಲಿಗೆ ಕ್ಷೇತ್ರರಕ್ಷಣೆ ನೆಡುವಿಕೆ ಆ ಮುಖಾಂತರವಾಗಿ ಎರಡಾಟದ ಹೆಚ್ಚುವರಿ. ಮತ್ತೆ ಮೂರನೇ ಬಾರಿ ಮತ್ತೆ ನಾಟ್ ರೀಚಬಲ್ ನದ ಸ್ಲೋ ಜಿಲವರಿ ಮತ್ತೆ ಹೊಟ್ಟೆಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಇಟ್ಸ್ ಡಾಟ್ ಬಾಲ್. ಮೊದಲ ಓವರ್ ಈಗ ಮುಂದುವರಿಕೆ ಆಗ್ತಾ ಇದೆ. ನಾಲ್ಕನೇ ಬಾರಿ ಎಚ್ಚರಿಕಂತ ಚೆಂಡು ವೈಡಸ್ ಲಾಂಗ ಸುಲಭದ ಕ್ಯಾಚ್ ಅನ್ನ ಕೂಡ ಪಡ್ಕೊಂಡ್ರು. ಈ ಮುಖಾಂತರವಾಗಿ ಮೊದಲ ವಿಕೆಟ್ ಆಘಾತ. ಈಗ ಒಟ್ಟಾರೆ ಮತ ಎರಡು. ಮೊದಲ ವಿಕೆಟ್ ಕೂಡ ಆಘಾತಗಳು ಕೂಡ ಕಾಣ್ತಾ ಇದೆ. ನಮ್ಮ ಉಡುಪಿ ಬೆಂಗಳೂರಿನ ಪರಿಸರದಲ್ಲಿ ಮತ್ತೊಂದು ತಂಡ ಮತ್ತೆ ಸ್ಲೋ ಚೆಂಡು ಡಿಫೆನ್ಸಿವ್ ಆಟವನ್ನು ಕಸಿವ ಆಡುವ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಈ ಮುಖಾಂತರವಾಗಿ ಒಂದೊಡ್ಡದ ಹೆಚ್ಚುವರಿ. ಮೊದಲ ಓವರ್ನ ಅಂತಿಮ ಚೆಂಡು ಲೆಫ್ಟಿ ರೈಟಿ ಕಾಂಬಿನೇಷನ್ಸ್ ಈಗ ಮುಂದುವರಿಕೆ ಆಗ್ತಾ ಇದೆ. ಅಂತಿಮ ಚೆಂಡು ಈಗ ಒಟ್ಟಾರೆ ಮೊತ್ತ 3. ಮೊದಲ ಓವರ್ ಈಗ ಮುಂದುವರಿಕೆ ಆಗ್ತಾ ಇದೆ. ಅಂತಿಮ ಚೆಂಡು ಸ್ವೀಪ್ ಶಾಟ್ ಮಾಡುವ ಪ್ರಯತ್ನ ಮಾಡಿದ್ರು. ಸುಲಭದ ಕ್ಷೇತ್ರರಕ್ಷಣೆ. ಒಂದರ ಬದಲಿಗೆ ಎರಡಾಟದ ಪೂರೈಕೆ. ಈ ಮುಖಾಂತರವಾಗಿ ಮೊದಲ ಓವರ್ ಮುಕ್ತಾಯದ ಬಳಿಕ ಒಟ್ಟಾರೆ ಮೊತ್ತ 5. 5 ಲಾಸ್ ಆಫ್ 1 ಇಂಪಾರ್ಟೆಂಟ್ ವಿಕೆಟ್. ನಮ್ಮ ಉಡುಪಿ ಮೊದಲ ಬ್ರೇಕ್ ಥ್ರೂನ ಕೂಡ ಮಾಡಿದ್ರು. ಮೊದಲ ಓವರ್ನಲ್ಲಿ ಒಂದು ಮೊದಲ ವಿಕೆಟ್ ಅನ್ನು ಕೂಡ ಪಡ್ಕೊಂಡಿದ್ರು. ಈಗ ಒಟ್ಟಾರೆ ಮೊತ್ತ 5. ಸಮಯ ವಿಳಂಬವನ್ನ ಮಾಡಬೇಡಿ, ದಯವಿಟ್ಟು ಪಂದ್ಯಾಟವನ್ನು ಮುಂದುವರಿಸಿ. ಪ್ರತಿಯೊಂದು ಓವರ್ಗೆ ಡಿಸ್ಕಷನ್ ಮಾಡಲಿಕ್ಕೆ ನಮಗೆ ಸಮಯ ಇಲ್ಲ. another new bowler ಮೋನಿಕಾ ಪಾಟೀಲ್. ಈಗ ಒಟ್ಟಾರೆ ಮೊತ್ತ 5. ನಮ್ಮ ಉಡುಪಿ ಮೊದಲ ಹಂತದಲ್ಲಿ ಸ್ವಲ್ಪ ಮಟ್ಟಿಗೆ ಫೇವರೇಟ್ಸ್ ಆಗ್ತಾ ಇದೆ. 7 ಓವರ್ನ ಪಂದ್ಯಾಕೂಟ, 42 ಚೆಂಡಿನ ಪಂದ್ಯಾಕೂಟದ ದಿನದ 3ನೇ ಪಂದ್ಯಾಕೂಟ ಈಗ ಮುಂದುವರಿಕೆ ಆಗ್ತಾ ಇದೆ. ಮೋನಿಕಾ ಪಾಟೀಲ್ ಮೊದಲ ಚೆಂಡಿಗಾಗಿ. ಮೊದಲ ಚೆಂಡು ಬಿರುಸಿನ ಹೊಡೆತಕ್ಕೆ ಪ್ರಯತ್ನ ಮಾಡಿದ್ರು. ಮತ್ತೆ ಹೊಟ್ಟೆಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಇಟ್ಸ್ ಡಾಟ್ ಬಾಲ್. ಮತ್ತೆರಡನೇ ಬಾರಿ ಸ್ಟಂಪ್ ಔಟ್ ಮಾಡ್ಕೊಂಡು ಬೀಸುವಂತ ಪ್ರಯತ್ನ ಮಾಡ್ತಾ ಇದೆ. ಆಫ್ ಸ್ಟಂಪ್ ಇಂದ ಹೊರಭಾಗವನ್ನ ಕ್ರಮಿಸ್ತಾ ಇದೆ. ಅತಿರಿಕ್ತ ಹೊಟ್ಟೆಗಳು ಕೂಡ ದಾಖಲಾತಿಯನ್ನು ಕೂಡ ಮಾಡ್ತಾ ಇದೆ.
ಮತ್ತೆ ಡಿಫೆನ್ಸಿವ್ ಆಟ, ಕ್ಷೇತ್ರ ರಕ್ಷಣೆ ಅಡವಿಕೆಯ ಮುಖಾಂತರವಾಗಿ ಒಂದಾಟದ ಹೆಚ್ಚುವರಿ. ಈಗ ಒಟ್ಟಾರೆ ಮೊತ್ತ 7. ದ್ವಿತೀಯ ಓವರ್ ಇನ್ನು ಕೂಡ ಮುಂದುವರಿಕೆ ಆಗ್ತಾ ಇದೆ. ಅಂತಿಮ 4 ಚೆಂಡುಗಳು ಬರಬೇಕಾಗಿದೆ. ಸ್ಟಂಪ್ ಔಟ್ ಮಾಡಿಕೊಂಡು ಬೀಸುವಂತ ಪ್ರಯತ್ನ ಮಾಡ್ತಾ ಇದ್ರೆ ಬ್ಯಾಕ್ ಟು ಬೌಲರ್ಸ್ ಆಟುವ ಕಸಿಯುವ ಪ್ರಯತ್ನಗಳು ಮತ್ತೆ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಈಗ ಒಟ್ಟಾರೆ ಮೊತ್ತ 7. ದ್ವಿತೀಯ ಓವರ್ ಈಗ ಮುಂದುವರಿಕೆ ಆಗ್ತಾ ಇದೆ. ಮತ್ತೆ ಲೆಫ್ಟಿ ದಿವ್ಯಾ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಸ್ವೀಪ್ ಶಾಟ್ ಮಾಡುವ ಪ್ರಯತ್ನಗಳು ಮತ್ತೆ ಲೆಗ್ ಸ್ಟಂಪ್ ಇಂದ ಹೊರಭಾಗವನ್ನ ಕ್ರಮಿಸ್ತಾ ಇದೆ. ಅತಿರಿಕ್ತ ಓಟಗಳು ಕೂಡ ದಾಖಲೆನ ಮುಂದುವರಿಕೆ ಆಗ್ತಾ ಇದೆ. ಒಂದಾಟದ ಹೆಚ್ಚುವರಿ. ಮತ್ತೆ ಲೆಗ್ ಸ್ಟಂಪ್ ಇಂದ ಹೊರಭಾಗವನ್ನ ಕ್ರಮಿಸ್ತಾ ಇದೆ. ವೈಟ್ ಬಾಲ್. ನಾಲ್ಕನೇ ಬಾರಿ ಬಿರುಸಿನ ಹೊಡೆದಿಗೆ ಪ್ರಯತ್ನ ಮಾಡಿದ್ರು. ಕ್ಷೇತ್ರ ರಕ್ಷಣೆ ಸ್ವಲ್ಪ ಮಟ್ಟಿಗೆ ಎಡಬೇಕೆ ಸಲಭದ ಕ್ಯಾಚ್ ಕೂಡ ಇತ್ತು. ಸ್ವಲ್ಪ ಸಮಯದಲ್ಲಿ ಕೈ ಜಾರಿ ಹೋಗ್ತಾ ಇದೆ. ಮುಖಾಂತರವಾಗಿ ಒಂದೊಡ್ಡ ಸೇರ್ಪಾಡೆ. ಈಗ ಒಟ್ಟಾರೆ ಮೊತ್ತ 10ಕ್ಕೆ ತಲುಪ್ತಾ ಇದೆ. ಐದನೇ ಬಾರಿ ಎಸ್ತರ್ಕಂತ ಚೆಂಡು ಸ್ಟಂಪ್ ಔಟ್ ಮಾಡ್ಕೊಂಡು ಬೀಸುವಂತ ಪ್ರಯತ್ನ ಮಾಡಿದ್ರು. ಒಂದಾಟ 2ನೇ ಓಟಗಳು ಕೂಡ ಪೂರೈಕೆ ಆಗ್ತಾ ಇದೆ. ಮುಖಾಂತರವಾಗಿ 2 ಆಟದ ಸೇರ್ಪಾಡೆ. ಈಗ ಒಟ್ಟಾರೆ ಮೊತ್ತ 12. ಅಂತಿಮ ಚೆಂಡು. ಮತ್ತೆ ಡಿಫೆನ್ಸಿವ್ ಆಟವನ್ನು ಕಸಿಯುವ ಪ್ರಯತ್ನ ಮಾಡ್ತಾ ಇದೆ. ಸುಲಭದ ಓಟಗಳು ಕೂಡ ದಾಖಲಿಸ್ತಾ ಇದೆ. ಮುಖಾಂತರವಾಗಿ ಓವರ್ ಮುಕ್ತಾಯ. ಒಟ್ಟಾರೆ ಮೊತ್ತ 13. 13 ಲಾಸ್ ಆಫ್ 1 ಇಂಪಾರ್ಟೆಂಟ್ ವಿಕೆಟ್. ಬಾಲ್ ಟು ಬಾಲ್ ರೊಟೇಷನ್ ಮಾಡ್ತಾ ಇದೆ. As a new bowler, ಸುಸ್ಮಿತಾ. ಈಗ ಒಟ್ಟಾರೆ ಮೊತ್ತ 13. 7 ಓವರ್ನ ಪಂದ್ಯಾಕೂಟ, ದಿನದ 3ನೇ ಪಂದ್ಯಾಕೂಟ ಈಗ ಮುಂದುವರಿಕೆ ಆಗ್ತಾ ಇದೆ. ಮತ್ತೆ ಪೂಜಾ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಮೊದಲ ಚೆಂಡು ಕಟ್ಚಾಟ್ ಮಾಡುವ ಪ್ರಯತ್ನ ಮಾಡಿದ್ರು. ಮತ್ತೆ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಇಟ್ಸ್ ಡಾಟ್ ಬಾಲ್. ಎರಡನೇ ಬಾರಿ ಸ್ಟಂಪ್ ಔಟ್ ಮಾಡಿಕೊಂಡು ಹೈ ಶಾಟ್ ಹೊಡುವ ಪ್ರಯತ್ನ ಮಾಡಿದ್ರು. ಒಂದಾಟ 2 ಓಟಗಳು ಕೂಡ ಪೂರೈಕೆ ಆಗ್ತದೆ. ಕ್ಷೇತ್ರ ರಕ್ಷಣೆ ಸ್ವಲ್ಪ ಮಟ್ಟಿಗೆ ಚೊರಕಿರ ವಿಚಾರಕ್ಕೆ ಬಂದ್ರೆ ಸ್ವಲ್ಪ ಮಟ್ಟಿಗೆ ಅಡಿಕೆ ಮುಖಾಂತರವಾಗಿ 2 ಆಟದ ಸೇರ್ಪಾಡೆ. ಈಗ ಒಟ್ಟಾರೆ ಮೊತ್ತ 15. 15ಕ್ಕೆ 1. ಮತ್ತೆ ಸುಸ್ಮಿತಾ 3ನೇ ಬಾರಿಗೆ. ಮತ್ತೆ ಜೋಸೆಫ್ ಫುಲ್ ಶಾಟ್ ಮಾಡುವ ಪ್ರಯತ್ನ ಮಾಡಿದ್ರು. ಫೈನಲ್ ಗ್ರೂಪದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ. 1ರ ಬದಲಿಗೆ 2 ಓಟದ ಕೂಡ ಪೂರೈಕೆಯನ್ನು ಕೂಡ ಕಾಣ್ತಾ ಇದೆ. ಮುಖಾಂತರವಾಗಿ 2 ಓಟದ ಸೇರ್ಪಾಡೆ.
ಮತ್ತೆ 4ನೇ ಬಾರಿ ಸ್ಟಂಪ್ ಔಟ್ ಮಾಡಿಕೊಂಡು ಬೀಸುವಂತ ಪ್ರಯತ್ನ ಮಾಡ್ತಾ ಇದೆ. ಸುರಕ್ಷಿತ ಗ್ಯಾಪ್ ಶಾಟ್ ಮಾಡುವ ಪ್ರಯತ್ನಗಳು. ಒಂದೋಟ ರೆಸ್ಕಿ ಸಿಂಗಲ್ ಕೂಡ ಪೂರೈಕೆಯನ್ನು ಕೂಡ ಮಾಡಿದ್ರು. ಈ ಮುಖಾಂತರವಾಗಿ ಒಂದೋಟದ ಹೆಚ್ಚುವರಿ. ಅಂತಿಮ 2 ಚೆಂಡು. ಒಟ್ಟಾರೆ ಮೊತ್ತ 18. ಸ್ಟಂಪ್ ಔಟ್ ಮಾಡಿಕೊಂಡು ಬೀಸುವಂತ ಪ್ರಯತ್ನ ಮಾಡಿದ್ರು. ನೆಟ್ಟ ನೇರ ಹೊಡೆತ. ಸಲಭದ ಓಟಗಳು ಕೂಡ ದಾಖಲಿಸುವ ಪ್ರಯತ್ನಗಳು ಮಾಡ್ತಾ ಇದೆ. ಓವರ್ನ ಅಂತಿಮ ಚೆಂಡು ಮಾತ್ರ ಬರಬೇಕಾಗಿದೆ. ಈಗ ಒಟ್ಟಾರೆ ಮೊತ್ತ 19. 19 ಲಾಸ್ ಆಫ್ 1 ಇಂಪಾರ್ಟೆಂಟ್ ವಿಕೆಟ್. ಕಟ್ ಶಾಟ್ ಮಾಡುವ ಪ್ರಯತ್ನ ಮಾಡಿದ್ರು. ಕ್ಷೇತ್ರರಕ್ಷಣೆ, ಚುರುಕಿನ ಕ್ಷೇತ್ರರಕ್ಷಣೆ ಮುಖಾಂತರವಾಗಿ ಒಂದಡದ ಸೇರ್ಪಡೆ. ಓವರ್ ಮುಕ್ತಾಯ. ಈಗ ಒಟ್ಟಾರೆ ಮೊತ್ತ 20. 20 ಲಾಸ್ ಆಫ್ 1 ಇಂಪಾರ್ಟೆಂಟ್ ವಿಕೆಟ್. ಹಲೋ ಇಸ್ ಎ ನ್ಯೂ ಬಾಲರ್ ಹನಿ ಲೆಫ್ಟಿ. ಮತ್ತೆ ಸ್ಲೋ ಡೆಲಿವರಿನ ಕೂಡ ಮಾಡಿದ್ರು. ಸುಲಭದ ಔಟ್ಗಳನ್ನು ದಾಖಲಿಸ್ತಾ ಇದೆ. 1ರ ಬದಲಿಗೆ 2 ಓಟದ ಹೆಚ್ಚುವರಿ. ಕ್ಷೇತ್ರರಕ್ಷಣೆ ಸ್ವಲ್ಪ ಮಟ್ಟಿಗೆ ಎಡವಿಕೆ ಮುಖಾಂತರವಾಗಿ ಪ್ರತಿ ಒಂದು ಚೆಂಡಿನಲ್ಲಿ ಓಟುಗಳ ಕಸಿಯುವ ಪ್ರಯತ್ನಗಳನ್ನು ಮಾಡ್ತಾ ಇದೆ. 2 ಓಟದ ಹೆಚ್ಚುವರಿ. ಮತ್ತೆ ಹನಿ 2ನೇ ಬಾರಿ. ಮತ್ತೆ ಕಟ್ ಶಾಟ್ ಮಾಡುವ ಪ್ರಯತ್ನಗಳ. ಸುರಕ್ಷಿತ ಗ್ಯಾಪ್ ಶಾಟ್ ಮಾಡುವ ಪ್ರಯತ್ನ. ಒಂದೋಟ. 1ರ ಬದಲಿಗೆ 2 ಓಟಗಳು ಕೂಡ ಪೂರೈಕೆ ಆಗ್ತಾ ಇದೆ. ಪ್ರತಿ ಒಂದು ಚೆಂಡಿನಲ್ಲಿ ಕೂಡ 2 ಓಟಗಳನ್ನು ದಾಖಲಿಸುವ ಪ್ರಯತ್ನ ಮಾಡ್ತಾ ಇದೆ. ಈಗ ಒಟ್ಟಾರೆ ಮೊತ್ತ 24. 24ಕ್ಕೊಂದು 4ನೇ ಓವರ್ನ ಮುಂದುವರಿಕೆ ಆಗ್ತಾ ಇದೆ. ಮತ್ತೆ ಹನಿ 3ನೇ ಬಾರಿ ಮತ್ತೆ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದ್ದಾರೆ ಪೂಜಾ. ಕಚಾಟು ಮಾಡುವ ಪ್ರಯತ್ನಗಳೆಲ್ಲ ಮಾಡ್ತಾ ಇದೆ. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಇಟ್ಸ್ ಡಾಟ್ ಬಾಲ್. ಮತ್ತೆ 4ನೇ ಬಾರಿ. ಮತ್ತೆ ಸ್ಲೋ ಚೆಂಡು. ನೆಟ್ ನೇರ ಹೊಡೆತ. ಲಾಂಗ್ ಆಫ್ ವೇಗದಲ್ಲಿ ಕೇವಲ 1 ಓಟಗಳು ಮಾತ್ರ ಅವಕಾಶ ಮಾಡಿಕೊಡ್ತಾ ಇದೆ.
ಐದನೇ ಬಾರಿ ಹೆಸರ್ಕಂತ ಚೆಂಡು ಬೆರೆಸಿನ ಹೊಡೆದಿಗೆ ಪ್ರಯತ್ನ ಮಾಡಿದ್ರು ಕ್ಷೇತ್ರರಕ್ಷಣೆ ಮತ್ತೆ ಆಡಬೇಕೆ. ಓ ಮೈ ಗಾಡ್, ಈ ರೀತಿ ಕ್ಷೇತ್ರರಕ್ಷಣೆ ಬೇಜವಾಬ್ದಾರಿ ಕ್ಷೇತ್ರರಕ್ಷಣೆ ಬಂದ್ರೆ ಅಂತಿಮ ಹಂತದಲ್ಲಿ ನಿಮಗೆ ಆಪತ್ತುಗಳ ಗ್ಯಾರಂಟಿ. ಈಗ 27ಕ್ಕೆ ತಲುಪ್ತಾ ಇದೆ. 27 ಲಾಸ್ ಆಫ್ 1 ಇಂಪಾರ್ಟೆಂಟ್ ವಿಕೆಟ್. 4ನೇ ಓವರ್ನ ಅಂತಿಮ ಚೆಂಡು. ಮತ್ತೆ ಆನಿ ಲೆಫ್ಟಿ ಬೌಲರ್, ಲೆಫ್ಟಿ ಬ್ಯಾಟರ್. ಮತ್ತೆ ಸ್ಲೋ ಚೆಂಡು. ಐ ಶಾಟ್ ಹೊಡುವ ಪ್ರಯತ್ನಗಳ ಮಾಡ್ತಾ ಇದೆ. ಕೇವಲ 1 ಆಟಗಳಿಗೆ ಮಾತ್ರ ಅವಕಾಶ ಮಾಡಿಕೊಟ್ರು. ಓವರ್ ಮುಕ್ತಾಯ. ಈಗ ಒಟ್ಟಾರೆ ಮೊತ್ತ 28. 4 ಓವರ್ನ ಮುಕ್ತಾಯದ ಮೊತ್ತ ಒಟ್ಟಾರೆ ಮೊತ್ತ 28ಕ್ಕೆ1. ಐದನೇ ಓವರ್ನ ಮೊದಲ ಚೆಂಡಿಗಾಗಿ ನ್ಯೂ ಬಾಲ್. ಮೋನಿಕಾ ಪ್ರತೀಶಾ. 5ನೇ ಓವರ್ನ ಮೊದಲ ಚೆಂಡು. ಮತ್ತೆ ಸ್ಲೋ ಚೆಂಡು ಬೆರೆಸಿನ ಹೊಡೆದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಒಟ್ಟಿಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್. ಮತ್ತೆ 2ನೇ ಬಾರಿ. ಮತ್ತೆ ಸ್ಲೋ ಡಿಲಿವರಿ ಆಪ್ಷನ್ ಇಂದ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಅತಿರಿಕ್ತ ಓಟುಗಳು ಕೂಡ ದಾಖಲಿಸುವ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಈ ಮುಖಾಂತರವಾಗಿ ಒಂದಾಟದ ಹೆಚ್ಚುವರಿ. ಮೊದಲ ಚೆಂಡು ಡಾಟ್ ಬಾಲ್, ದ್ವಿತೀಯ ಚೆಂಡು ವೈಟ್ ಬಾಲ್. ಮತ್ತೆ 2ನೇ ಬಾರಿ. ಮತ್ತೆ ಸ್ಲೋ ಡಿಲಿವರಿ. ಕೇವಲ ಒಂದಾಟಗಳಿಗೆ ಮಾತ್ರ ಅವಕಾಶ ಮಾಡಿಕೊಡ್ತಾ ಇದೆ. ಒಂದಾಟದ ಹೆಚ್ಚುವರಿ. ಒಂದಾಟಗಳಿಗೆ ಮಾತ್ರ ಅವಕಾಶ ಮಾಡಿಕೊಡ್ತಾ ಇದೆ. ಈಗ ಒಟ್ಟಾರೆ ಮೊತ್ತ 30. 30 ಲಾಸ್ ಆಫ್ 1 ಇಂಪಾರ್ಟೆಂಟ್ ವಿಕೆಟ್. ಮತ್ತೆ ಸ್ಲೋ ಚೆಂಡು. ಮತ್ತೆ ಒಟ್ಟೆಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್. ಬೆರೆಸಿನ ಹೊಡೆದಿಗೆ ಪ್ರಯತ್ನ ಮಾಡ್ತಾ ಇದೆ. ಮತ್ತೆ ಒಟ್ಟೆಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಇನ್ನೊಂದು ಮತ್ತೆ ಡಾಟ್ ಬಾಲ್. ಅಂತಿಮ 2 ಚೆಂಡುಗಳು ಬರಬೇಕಾಗಿದೆ. ಲಾಸ್ಟ್ ಬಾಲ್. ಕಚ್ಚಾಟ್ ಮಾಡುವ ಪ್ರಯತ್ನಗಳ ಮಾಡಿದ್ರು. ಸುಲಭದ ಓಟುಗಳು ಕೂಡ ದಾಖಲಿಸುವ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಮುಖಾಂತರವಾಗಿ ತೀರ್ಪುಗಾರರ ತೀರ್ಪು ಲೆಗ್ ಮೇಲೆ ಬಡಿತಾ ಇದೆ. ಓಟುಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಎಸ್ ಓವರ್ ಮುಕ್ತಾಯ. ಈಗ ಒಟ್ಟಾರೆ ಮೊತ್ತ 30. ಈಗ ಒಟ್ಟಾರೆ ಮೊತ್ತ 30. 30. ದ ಸ್ಕೋರ್ ಮೂವ್ಸ್ ಆನ್ 30. 5 ಓವರ್ನ ಮುಕ್ತಾಯದ ಬಳಿಕ 30ಕ್ಕೆ ಪ್ರಮುಖ ಹೊದ್ರೆಯ ಆಘಾತ ಕೂಡ ಕಾಣ್ತಾ ಇದೆ. 31. ಮೊದಲ ಹಂತದ ಅಂತಿಮ 12 ಚೆಂಡುಗಳು ಮಾತ್ರ ಬರಬೇಕಾಗಿದೆ ಮೊದಲ ಹಂತಕ್ಕಾಗಿ.
ಕೋಟಾ ಅನಿತಾ 6ನೇ ಓವರ್ನ ಮೊದಲ ಚೆಂಡಿಗಾಗಿ ಮೊತ್ತ 31. ಆಸ್ ಅ ಲೆಫ್ಟಿ ರೈಟಿ ಕಾಂಬಿನೇಷನ್ ಈಗ ಮತ್ತೆ ಆರಂಭ. ಮೊದಲ ಚೆಂಡು ಜೋಸೆಫ್ ಉಲ್ಟಾಸಿದ ನಿಯಮ ಉಲ್ಲಂಘನೆ ಎಸೆತ ನೋ ಬಾಲ್. ಸುರಕ್ಷಿತ ಗ್ಯಾಪ್ ಶಾಟ್ ಸೀಮಾರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. 4 ಓಟದ ಸೇರ್ಪಡೆ. ನೋ ಬಾಲ್ ಫ್ರೀ ಹಿಟ್ ಅವಕಾಶನ ಮಾಡಿಕೊಡ್ತಾ ಇದೆ. ಮತ್ತೆ ಪಾಸಿಟಿವ್ ಆಗ್ತಾ ಇದೆ ರಾಯಲ್ ಎಂಬ್ರಾಯ್ಡ್. ಮತ್ತೊಂದು ಅವಕಾಶಗಳು ಕೂಡ ಪಡ್ಕೊಳ್ತಾ ಇದ್ದಾರೆ. ಇಸ್ ನೋ ಬಾಲ್ ಫ್ರೀ ಹಿಟ್ ವಿಲ್ ಬಿ ಕಂಟಿನ್ಯೂ. ಕೇವಲ 1 ಆಟಗಳಿಗೆ ಮಾತ್ರ ಅವಕಾಶ ಮಾಡಿಕೊಡ್ತಾ ಇದೆ. ಈಗ ಒಟ್ಟಾರೆ ಮೊತ್ತ ಏರಿಕೆ ಆಗ್ತಾ ಇದೆ. ಆದರೆ ಆವರಿಸಿಕೊಂಡು ಬೀಸುವಂತ ಪ್ರಯತ್ನ ಮಾಡ್ತಾ ಇದ್ರೆ ಗೂಟ ರಕ್ಷಕ ಸ್ವಲ್ಪ ಮಟ್ಟಿಗೆ ಎಡವಿಕೆ ಮುಖಾಂತರವಾಗಿ 1 ಆಟಗಳಿಗೆ ಮಾತ್ರ ಅವಕಾಶ ಮಾಡಿಕೊಡ್ತಾ ಇದೆ. ಈ ಮುಖಾಂತರವಾಗಿ 1 ಆಟದ ಹೆಚ್ಚುವರಿ 38ಕ್ಕೆ ತಲುಪ್ತಾ ಇದೆ. ಮೂರನೇ ಬಾರಿ ಹೆಸರುಗಚ್ಚ ಚೆಂಡು ಬಿರುಸಿನ ಹೊಡೆದಿಗೆ ಪ್ರಯತ್ನ ಮಾಡಿದ್ರು. ಸುಲಭದ ಕ್ಷೇತ್ರರಕ್ಷಣೆ. ಈ ಮುಖಾಂತರವಾಗಿ ಮತ್ತೆ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಈ ಮುಖಾಂತರವಾಗಿ ಒಟ್ಟಾರೆ ಮೊತ್ತ 38. ಇನ್ನು ಕೂಡ ವಿಕೆಟ್ ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದಾರೆ. ಸ್ಟಂಪ್ ಔಟ್ ಮಾಡಿಕೊಂಡು ಬೀಸುವಂತ ಪ್ರಯತ್ನ ಮಾಡಿದ್ರು. ನೋಮ್ಯಾನ್ಸ್ ಲ್ಯಾಂಡ್ ಬಹಳಷ್ಟು ಉತ್ತಮ ರೀತಿಯ ಸುಲಭದ ಕ್ಷೇತ್ರರಕ್ಷಣೆ ಇತ್ತು. ಕ್ಷೇತ್ರರಕ್ಷಣೆ ಮತ್ತೆ ಅಡ್ಡಬೇಕೆ. 1ರ ಬದಲಿಗೆ 2 ಆಟದ ಹೆಚ್ಚುವರಿ. ಈಗ ಒಟ್ಟಾರೆ ಮೊತ್ತ 40. 40 ಲಾಸ್ ಆಫ್ 1 ಇಂಪಾರ್ಟೆಂಟ್ ವಿಕೆಟ್. ಮತ್ತೆ ಸ್ಲೋ ಚೆಂಡು ಗ್ಯಾಪ್ ಶಾಟ್ ಮಾಡುವ ಪ್ರಯತ್ನಗಳು ಮಾಡ್ತಾ ಇದೆ. 1 ಆಟ 2 ಆಟಗಳು ಕೂಡ ಪೂರೈಕೆಯನ್ನು ಕೂಡ ಕಾಣ್ತಾ ಇದೆ. ಮುಖಾಂತರವಾಗಿ 2 ಆಟದ ಸೇರ್ಪಡೆ. ಅಂತಿಮ ಚೆಂಡು ಈಗ ಒಟ್ಟಾರೆ ಮೊತ್ತ 42. 42ಕ್ಕೊಂದು ಬಹಳಷ್ಟು ಉತ್ತಮ ರೀತಿಯ ಪಾರ್ಟ್ನರ್ಶಿಪ್ ಅನ್ನ ಕೂಡ ಆರಂಭನ ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ಸ್ಲೋ ಚೆಂಡು ಆಫ್ ಸ್ಟಂಪ್ ಇಂದ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಮತ್ತೆ ಅತಿರಿಕ್ತ ಓಟುಗಳನ್ನು ಕೂಡ ದಾಖಲಾತಿಯನ್ನು ಕೂಡ ಪಡ್ಕೊಳ್ತಾ ಇದೆ. 1 ಆಟದ ಸೇರ್ಪಾಡೆ. ಮತ್ತೆ ಸ್ಲೋ ಚೆಂಡು ಬಿರುಸಿನ ಹೊಡೆತಕ್ಕೆ ಪ್ರಯತ್ನ ಮಾಡಿದ್ರು. ಹೊಂದಾಣಿಕೆಯ ಕೊರತೆಯ ಮುಖಾಂತರವಾಗಿ ಮತ್ತೊಂದು ವಿಕೆಟಿನ ಆಘಾತ ಕೂಡ ಕಾಣ್ತಾ ಇದೆ. ಮುಖಾಂತರವಾಗಿ ರಾಯಲ್ ಎಂಬ್ರಾಯ್ಡ್ 2ನೆಯ ವಿಕೆಟ್ ಅನ್ನು ಕೂಡ ಕಳ್ಕೊಳ್ತಾ ಇದ್ದಾರೆ. ಸುಲಭವಾಗಿ ಓಟಗಳನ್ನು ದಾಖಲಿಸ್ತಾ ಇದ್ರು. ಹೊಂದಾಣಿಕೆಯ ಕೊರತೆ ಮುಖಾಂತರವಾಗಿ ಮತ್ತೊಂದು ವಿಕೆಟಿನ ಆಘಾತ. ವಿಕೆಟ್ ನಂಬರ್ 2 ಡೌನ್ ಫಾರ್ ರಾಯಲ್ ಎಂಬ್ರಾಯ್ಡ್.
ಮತ್ತೆ ಡಿಫೆನ್ಸಿವ್ ಆಟವನ್ನ ಆಡುವ ಕಸಿಯುವ ಪ್ರಯತ್ನ ಮಾಡಿದ್ರು. ಖುಷಿ ಬಂದಷ್ಟು ವೇಗದಲ್ಲಿ ಖಾತೆ ಕೂಡ ಆರಂಭನ ಕೂಡ ಕಾಣ್ತಾ ಇದೆ. ಒಂದೆರಡು ಸೇರ್ಪಾಡೆ ರಶ್ಮಿತಾ ಸ್ಟಂಪೌಟ್ ಮಾಡಿಕೊಂಡು ಬೀಸುವಂತ ಪ್ರಯತ್ನ ಮಾಡಿದ್ರು. ನೋಮಾಲ್ ಚಾನ್ಸ್ ಸೀಮಾರೇಖೆಯ ಹೊರಭಾಗವನ್ನು ಕ್ರಮಿಸ್ತಾ ಇದೆ. 4 ಓಟದ ಹೆಚ್ಚುವರಿ ಬೌಂಡ್ರಿ ಇದೆ. ಇನ್ನು ಕೂಡ ಮೊದಲ ಹಂತಕ್ಕೆ ಅಂತಿಮ 10 ಚೆಂಡುಗಳು ಬರಬೇಕಾಗಿದೆ. ಈಗಾಗಲೇ 40ರ ಮೇಲ್ಪಟ್ಟು ಅಂಕಪಟ್ಟಿಯನ್ನು ದಾಖಲಿಸುವ ಪ್ರಯತ್ನ ಮಾಡಿದ್ರು. ಈಗ 48ಕ್ಕೆ ತಲುಪ್ತಾ ಇದೆ. ಮತ್ತೆ ಮೂರನೇ ಬಾರಿ ಎಸ್ ಲೆಫ್ಟಿ ರೈಟಿ ಕಾಂಬಿನೇಷನ್ ಇನ್ನು ಕೂಡ ಮುಂದುವರಿಕೆ ಆಗ್ತಾ ಇದೆ. ಮತ್ತೆ ಚೆಂಡು ಬೆರೆಸಿನ ಹೊಡೆದಕ್ಕೆ ಪ್ರಯತ್ನ ಮಾಡಿದ್ರು. ಮಿಡ್ಫೀಲ್ಡ್ ಬದಲು ಬಹಳಷ್ಟು ಉತ್ತಮ ರೀತಿಯ ಹೊಡೆದಕ್ಕೆ ಪ್ರಯತ್ನ ಮಾಡಿದ್ರು. ಮುಖಾಂತರವಾಗಿ ಒಂದಾಟದ ಹೆಚ್ಚುವರಿ ಸುಲಭದ ಶಾತ್ ರಕ್ಷಣೆ ಮುಖಾಂತರವಾಗಿ ಒಟ್ಟಾರೆ ಮೊತ್ತ 49. ಇನ್ನು ಕೂಡ ಅಂತಿಮ 3 ಚೆಂಡುಗಳು ಬರಬೇಕಾಗಿದೆ. ಪ್ರೀ ಕ್ಲೈಮ್ಯಾಕ್ಸ್ ಓವರ್ನ ಅಂತಿಮ 3 ಚೆಂಡು 49. ಮತ್ತೆ 4ನೇ ಬಾರಿ ಬೆರೆಸಿನ ಹೊಡೆದಕ್ಕೆ ಪ್ರಯತ್ನ ಮಾಡುವ ಅವಕಾಶ ಮಾಡಿಕೊಡ್ತಾ ಇಲ್ಲ. ಬ್ಲಾಕ್ ಆಲ್ ಚೆಂಡು ಸುಲಭದ ಗ್ಲಾನ್ಸ್ ಮುಖಾಂತರವಾಗಿ ಒಂದಾಟದ ಸೇರ್ಪಾಡೆ. ಈಗ ಒಟ್ಟಾರೆ ಮೊತ್ತ 50. Hello. Requesting Mangalore Tigers and Mandya Queens to be ready for the next match. Requesting both the captain to join me for the toss. Mangalore Tigers and Mandya Queens. Please come for the toss. Mandya Queens and Mangalore Tigers. ಬೆರೆಸಿನ ಹೊಡೆದಕ್ಕೆ ಪ್ರಯತ್ನ ಮಾಡಿದ್ರು. ಒಂದಾಟ ಎರಡನೇ ಓಟುವ ಕಸಿವ ಪ್ರಯತ್ನಗಳ ಮಾಡಿದ್ರು. ಅಂತಿಮ ಹಂತದಲ್ಲಿ ಎರಡಾಟದ ಹೆಚ್ಚುವರಿ 52. ಒಟ್ಟಾರೆ ಮೊತ್ತ 52ಕ್ಕೆ ತಲುಪ್ತಾ ಇದೆ. ಅಂತಿಮ ಚೆಂಡು ಲಾಸ್ಟ್ ಬಾಲ್ ಟು ಗೋ. ಮತ್ತೆ ಸ್ಲೋ ಚೆಂಡು ಐಶಾಟ್ ಹೊಡುವ ಪ್ರಯತ್ನ ಮಾಡಿದ್ರು. ಒಂದರ ಬದಲಿಗೆ 2 ಆಟಗಳು ಕೂಡ ಪೂರೈಕೆ ಆಗ್ತಾ ಇದೆ. ಓವರ್ ಮುಕ್ತಾಯ. ಒಟ್ಟಾರೆ ಮೊತ್ತ 54. ಜಯಕ್ಕಾಗಿ ಇನ್ನು ಕೂಡ 55 ಓಟುಗಳು ಬರಬೇಕಾಗಿದೆ. ಮೊದಲ ಹಂತದ ಇನ್ನಿಂಗ್ಸ್ ಮುಕ್ತಾಯದ ಬಳಿಕ ಒಟ್ಟಾರೆ ಮೊತ್ತ 54. 2 ದಿನಗಳ ಕಾಲ ಹಗಲು ರಾತ್ರಿಯ WCPL ಸೀಸನ್ 2 ಎಂದು ಆರಂಭ. ನಾಳೆ ಅಂತಿಮ ಹಂತಕ್ಕೆ ತಲುಪುತ್ತೆ. ಅದ್ಯಾವ ತಂದ ಪ್ರಶಸ್ತಿನ ಪಡೆದುಕೊಂಡು ಈ ಸೀಸನ್ ಮುಕ್ತಾಯ
रहते हुआ के जो तुम पास में थम जाए पल ये वही बस मैं ये सोचूं सोचो मैं थम जाए पल ये पास मेरे जब हो तुम सोचो मैं थम जाए Hungry on the highway? Varaha's calling.